ಇವತ್ತು ನಾನು ಬಿಸಿಬೇಳೆಬಾತ್ ಮಾಡ್ತಾಯಿನಿ. ಸ್ಪೆಸಿಫಿಕ್ಕಾಗಿ ಅವಲಕ್ಕಿ ಬಿಸಿಬೇಳೆಬಾತ್ ಮಾಡ್ತಾಯಿನಿ. ನಿಮಗೆ ಬಿಸಿಬೇಳೆಬಾತ್ ಪುಡಿ ರೆಸಿಪಿ ಬೇಕು ಅಂದರೆ ನಾನು ಅದನ್ನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಮೇಲೆ ಲಿಂಕ್ ಮಾಡಿರ್ತೀನಿ ಮೇಲ್ಗಡೆ. ಇವತ್ತು ನಾನು ಹೆಸರುಬೇಳೆ ಮತ್ತು ಅವಲಕ್ಕಿ ಹಾಕಿ ಮಾಡ್ತಾಯಿನಿ. ಇದೇ ನನ್ನ ಫೇವ್ರೆಟ್ ರೆಸಿಪಿ. ಬೇಕಾದರೆ ಇದನ್ನು ಅಕ್ಕಿ ಮತ್ತು ತೊಗರಿಬೇಳೆ ಹಾಕಿ ಕೂಡ ಮಾಡ್ಬೋದು. ಇದಕ್ಕೆ ಎಷ್ಟು ಥರ ತರಕಾರಿ ಬೇಕಾದರೂ ಹಾಕ್ಕೊಂಡು ಮಾಡ್ಬೋದು. ನಾನು ಇದಕ್ಕೆ ಒಂದು 2-3 ಕೈ ಹಿಡಿಯಷ್ಟು ಹುರುಳಿಕಾಯಿ ಹಾಕ್ತಾಯಿದ್ದೀನಿ. ಇದರೊಳಗೆ ಒಂದು ಸ್ವಲ್ಪ ನಾರೇನಾನು ಇದ್ದರೆ ಅದನ್ನು ತೆಕ್ಕೊಂಡು ದೊಡ್ಡದಾಗಿ ಹೆಚ್ಕೊಬೇಕು. ಒಂದು 3/4 ಭಾಗ ಅಷ್ಟು ಕ್ಯಾರೆಟ್ ಹಾಕ್ಕೊತಾಯಿನಿ. ಒಂದು ಮೀಡಿಯಮ್ ಸೈಜು ದೊಣ್ಣೆ ಮೆಣಸಿನ್ಕಾಯಿ ಹಾಕ್ಕೊತಾಯಿನಿ. ಇದನ್ನು ಅಷ್ಟೇ ದೊಡ್ಡದಾಗಿ ಹೆಚ್ಕೊಬೇಕು. ಒಂದು 3/4 ಭಾಗ ಅಷ್ಟು ಮೀಡಿಯಮ್ ಸೈಜ್ ಆಗಿರೋ ಆಲೂಗಡ್ಡೆ, 1 ಕಪ್ಪಷ್ಟು ಬಟಾಣಿ, ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊತಾಯಿನಿ. ಒಂದು ಮೀಡಿಯಮ್ ಸೈಜ್ ಆಗಿರೋ ಟೊಮೆಟೊ, ಇದನ್ನು ದೊಡ್ಡದಾಗಿ ಹೆಚ್ಕೊಳ್ಳೋಣ. ಅಷ್ಟೇ, ತರಕಾರಿ ಎಲ್ಲ ರೆಡಿ ಇದೆ. ಇವಾಗ ಒಂದು ಬಟ್ಲಲ್ಲಿ ಹೆಸರುಬೇಳೆನ ಹಾಕ್ಕೊಳ್ಳೋಣ. ಇದನ್ನು ಒಂದು 2-3 ಸತಿ ಚೆನ್ನಾಗಿ ತೊಳಿಬೇಕು. ಆಮೇಲೆ ನೀರನ್ನೆಲ್ಲ ಡ್ರೈನ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಅದಾದಮೇಲೆ ಇನ್ನೊಂದು ಬಟ್ಲಲ್ಲಿ 1 ಕಪ್ಪಷ್ಟು ಅವಲಕ್ಕಿ ಹಾಕ್ಕೊಳ್ಳೋಣ. ಇದು ಒಂದು 3-4 ಜನಕ್ಕಾಗುತ್ತೆ. ಇದನ್ನು ಒಂದು 2 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಡ್ರೈನ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದು ಥಿಕ್ ಬಾಟಮ್ ಆಗಿರೋದು ಒಂದು ಪಾತ್ರೆ ತೊಗೊಂಡು ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪನೇ ಒಳ್ಳೆ ರುಚಿ ಕೊಡೋದು ಇದಕ್ಕೆ. ಅದು ಬಿಸಿ ಆದಮೇಲೆ ಒಂದು ಕೈ ಹಿಡಿಯಷ್ಟು ಗೋಡಂಬಿ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಮರಾಠಿ ಮೊಗ್ಗು ಹಾಕ್ಕೊತಾಯಿನಿ. ಇದು ಸ್ಟ್ರಾಂಗ್ ಆಗಿರುತ್ತೆ ಇದ್ರ ಫ್ಲೇವರು, ಸೊ ಜಾಸ್ತಿ ಹಾಕ್ಕೊಬಾರ್ದು. ಒಂದು 3 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊತಾಯಿನಿ. ಇದನ್ನು ಬಾಡಿಸ್ಕೊಂಡು ಒಂದು 1/2-3 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಆಮೇಲೆ ಒಂದು 2-3 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಆ ಗೋಡಂಬಿ ಸುಟ್ಟೋಗೋದಕ್ಕಿಂತ ಮುಂಚೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಅದಾದಮೇಲೆ ಒಂದು ಕೈ ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈ ಥರ ಮುರಿದು ಹಾಕ್ಕೊತಾಯಿನಿ. ಒಂದು 1/2-3 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಕೈ ಹಿಡಿಯಷ್ಟು ಹಸಿದಾಗಿರೋ ಕಡಲೆಕಾಯಿ ಹಾಕ್ಕೊತಾಯಿನಿ. ಇದು ಒಳ್ಳೆ ರುಚಿ ಕೊಡುತ್ತೆ, ಇದನ್ನು ಹಾಕ್ಕೊಳ್ಳೇಬೇಕು. 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದಾದಮೇಲೆ ಎಲ್ಲ ತರಕಾರಿನೂ ಹಾಕ್ಕೊಳ್ಳೋಣ. ಇದರೊಳಗೆ ಮೋಸ್ಟ್ ಇಂಪಾರ್ಟೆಂಟು ದೊಣ್ಣೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೇಬೇಕು, ಅದು ಒಳ್ಳೆ ರುಚಿ ಕೊಡುತ್ತೆ. ಇದೆಲ್ಲದನ್ನು ಹಾಕ್ಕೊಂಡು ಒಂದು 3-4 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಆವಾಗ ತರಕಾರಿ ರುಚಿ ಎಲ್ಲ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಳ ಹತ್ತಾ ಇದ್ದರೆ ಪರವಾಗಿಲ್ಲ, ಅದರದ್ದು ಫ್ಲೇವರು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ತರಕಾರಿ ಮತ್ತು ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಒಂದು 15-20 ನಿಮಿಷ ತೊಗೊಳುತ್ತೆ. ಒಂದು ಲಿಡ್ ಹಾಕಿದ್ರೆ ಇನ್ನು ಬೇಗ ಬೇಯತ್ತಿದು. ಒಂದು 15-20 ನಿಮಿಷ ಆದಮೇಲೆ ಇದು ಚೆನ್ನಾಗಿ ಬೆಂದಿರುತ್ತೆ. ಬೇಕಾದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು. ಇವಾಗ ಅದು ತಣ್ಣಗೆ ಆಗ್ತಾ ಇನ್ನೂ ಗಟ್ಟಿ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ಇದು ಫುಲ್ ಚೆನ್ನಾಗಿ ತರಕಾರಿ ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ. ಆಮೇಲೆ ಒಳ್ಳೆ ಟೆಕ್ಸ್ಚರ್ ಇದೆ, ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ಇವಾಗ ಇದಕ್ಕೆ ಬಿಸಿಬೇಳೆಬಾತ್ ಪುಡಿ ಹಾಕೋಣ. ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕೋಣ. ಅದಾದಮೇಲೆ ಬೆಲ್ಲ ಹಾಕೋಣ. ಬೆಲ್ಲ ಇದಕ್ಕೆ ನಾನು 1-1.5 ಟೀ ಸ್ಪೂನಷ್ಟು ಹಾಕ್ಕೊತಾಯಿನಿ. ಅದಾದಮೇಲೆ 1-1.5 ಟೀ ಸ್ಪೂನಷ್ಟು ಹುಣಸೆಹಣ್ಣಿಂದು ಪೇಸ್ಟ್ ಹಾಕ್ಕೊತಾಯಿನಿ. ಇದ್ರೊಳಗಾಗಲೇ ಟೊಮೆಟೊ ಹಾಕಿರೋದ್ರಿಂದ ಅದರೊಳಗೂ ಒಂದು ಸ್ವಲ್ಪ ಹುಳಿ ಅಂಶ ಇರುತ್ತೆ, ಸೊ ನೋಡ್ಕೊಂಡು ಹಾಕ್ಕೊಬೇಕು. ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಮೀಡಿಯಮ್ ಹೀಟಲ್ಲಿ. ಬೇಕಾದ್ರೆ ಇದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಬೋದು. ಇವಾಗ ಇದಕ್ಕೆ ಅವಲಕ್ಕಿ ಹಾಕೋಣ. ಇದು ಜಾಸ್ತಿ ಹೊತ್ತೇನು ತೊಗೊಳೋದಿಲ್ಲ ಬೇಯೋದಕ್ಕೆ ಮತ್ತು ಎಲ್ಲ ರುಚಿಯೆಲ್ಲ ಹೊಂದ್ಕೊಳ್ಳೋದಕ್ಕೆ. ಒಂದು 10 ನಿಮಿಷ ಆಗುತ್ತೆ. ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಒಂದು 5-10 ನಿಮಿಷ ಕುದಿಯೋಕ್ಕೆ ಬಿಡೋಣ ಲೋ ಹೀಟಲ್ಲಿ. ಅಷ್ಟೇ, ಇದು ಬ್ಯೂಟಿಫುಲ್ ಆಗಿದೆ ಕನ್ಸಿಸ್ಟೆನ್ಸಿ. ಇದಕ್ಕೆ ಬೇಕಾದರೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ಆಮೇಲೆ ರುಚಿ ನೋಡಿಕೊಂಡು ಇದಕ್ಕೆ ಉಪ್ಪು, ಬೆಲ್ಲ ಮತ್ತು ಹುಣಸೆಹಣ್ಣನ್ನ ಸರಿ ಮಾಡ್ಕೊಬೋದು. ಅಷ್ಟೇ, ಸಖತ್ ಸಿಂಪಲ್ ಇದು ಆ್ಯಕ್ಚುಲಿ. ಇದನ್ನು ಬಿಸಿಬೇಳೆಬಾತ್ ಅಂತ ಕರೆದ್ರೂ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋದಕ್ಕೇ ಚೆನ್ನಾಗಿರುತ್ತೆ. ಬಿಸಿಯಾಗಿದ್ದಾಗ ಎಲ್ಲ ರುಚಿನೂ ಚೆನ್ನಾಗಿ ಬರೋದಿಲ್ಲ, ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ. ಇದನ್ನು ತಣ್ಣಗಿರೋ ಮೊಸರು ಬಜ್ಜಿ, ಈರುಳ್ಳಿ ಮತ್ತು ಟೊಮೆಟೊ ಹಾಕಿರೋ ಮೊಸರು ಬಜ್ಜಿ ಜೊತೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಅಫ್ಕೋರ್ಸ್ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೂ ಸಖತ್ತಾಗಿರುತ್ತೆ ಮೇಲ್ಗಡೆ. ಇದನ್ನು ನೀವೂ ಮಾಡಿ ಹೆಂಗಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.